ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಹಾವೇರಿ ನಗರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ನಿನ್ನೆ ಆಯೋಜಿಸಿದ್ದ ಕ್ಯಾಂಡಲ್ ಲ್ಯಾಂಪ್ ಜಾಥಾಗೆ ವಿಧಾನಸಭೆಯ ಉಪಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ ಸಂಜಯ್ ಕುಮಾರ್ ನೀರಲಗಿ, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾ ಪಿಐ ಹಾವನೂರ, ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ನೀಲೇಶ್, ನರ್ಸಿಂಗ್ ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗವಹಿಸಿದ್ದರು. ರೆಡ್ ರಿಬ್ಬನ್ ಅವರಿವರೆನ್ನದೇ ಎಲ್ಲ ಸಂಘ ಸಂಸ್ಥಾ ಕಾರ್ಯಕರ್ತರು ಮತ್ತು ದೂರದರ್ಶನದೊಂದಿಗೆ ರುದ್ರಪ್ಪ ಲಮಾಣಿ, ಎಚ್ಐವಿ ತಡೆಗಟ್ಟಲು ಹಲವು ಲಸಿಕೆ ಮತ್ತು ಔಷಧಿಗಳು ಲಭ್ಯವಿವೆ. ಸೋಂಕಿಗೆ ಒಳಗಾದವರಿಗೆ ಧೈರ್ಯ, ಆತ್ಮವಿಶ್ವಾಸ ತುಂಬುವ ಕಾರ್ಯ ಸರ್ಕಾರ ಮಾಡುತ್ತಿದೆ ಎಂದರು. ಆತ್ಮವಿಶ್ವಾಸವನ್ನು ತುಂಬತಕ್ಕಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಈ ದಿಶೆಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯವರು ಬಹಳ ಮುತುವರ್ಜಿ ವಹಿಸಿ ಪ್ರತಿ ವರ್ಷನೂ ಕೂಡ ಮಾಡ್ತಾ ಇದ್ದಾರೆ. ಈ ವರ್ಷನೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಜನರಲ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಲ್ಲಿ ಈ ಕಾರ್ಯಕ್ರಮವನ್ನ ಎಲ್ಲ ಡಾಕ್ಟರ್ಗಳು, ರೆಡ್ ಕ್ರಾಸ್ ಸಂಸ್ಥೆಯವರು ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ ಸಂಜಯ್ ಕುಮಾರ್ ನೀರಲಗಿ, ಎಚ್ಐವಿ ನಿಯಂತ್ರಣದ ಸಲುವಾಗಿ ಎಲ್ಲಾ ಸಮುದಾಯಗಳಿಗೆ ಹಾಗೂ ಯುವ ಪೀಳಿಗೆಗೆ ನಿರಂತರವಾಗಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಕಡಿಮೆ ಆಗ್ತಾ ಬಂದಿರೋದು ಬಹಳ ನಮಗೆ ಸಂತೋಷದ ಸಂಗತಿ ಅಂತ ಈ ಸಂಖ್ಯೆಗಳ ಮೂಲಕ ತಿಳ್ಕೊಂಡಾಗ ಸಂತೋಷ ಸಂಗತಿ. ಇದು ಏಡ್ಸ್ ಅನ್ನೋದು ನಮ್ಮ ಪ್ರಪಂಚದ ಎಲ್ಲೇ ಇದ್ದು ಸಹ ಇದು ದೂರ ಆಗಬೇಕು ಅನ್ನೋದು ಎಲ್ಲರ ಹಂಬಲ ಮತ್ತು ಬಯಕೆ. ಆ ಒಂದು ಕಾರಣದಿಂದ ಈ ಒಂದು ಜಾಗೃತಿ ಮೂಡಿಸೋ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾ ಪಿಐ ಹಾವನೂರ, ಎಚ್ಐವಿ ಬಾಧಿತರಿಗೆ ಎಆರ್ಟಿ ಕೇಂದ್ರದಿಂದ ಉತ್ತಮ ಔಷಧಿಗಳನ್ನು ಒದಗಿಸಲಾಗುತ್ತಿದ್ದು, ಚಿಕಿತ್ಸೆ ಹಾಗೂ ಔಷಧಿಗಳನ್ನು ಸಮರ್ಪಕವಾಗಿ ಪಡೆಯುವುದರಿಂದ ರೋಗದಿಂದ ಗುಣಮುಖರಾಗಲು ಸಾಧ್ಯವಾಗುತ್ತದೆ ಎಂದರು. ಹಾಗಾಗಿ ಯಾರು ಇದರ ಬಗ್ಗೆ ಒಂದು ಭಯಭೀತರಾಗೋದು ಬೇಡ. ಸಮಾಜದಲ್ಲಿರೋರು ಅವರೆಲ್ಲರಿಗೆ ಸಪೋರ್ಟ್ ಮಾಡೋಣ. ಆ ಮೂಲಕ ಒಂದು ಏಡ್ಸ್ ಕಾಯಿಲೆಯನ್ನ ಕಡಿಮೆ ಮಾಡಲಿಕ್ಕೆ ಅಥವಾ ಇದನ್ನ ಹೊರದೋಡಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡೋಣ ಅಂತ ಹೇಳ್ತೇನೆ. ಎಲ್ಲರಿಗೂ ನಾವು ಚಿಕಿತ್ಸೆಯನ್ನ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ನೀಲೇಶ್, ಎಚ್ಐವಿಯನ್ನು ಅಂತ್ಯಗೊಳಿಸುವಲ್ಲಿ ಸಮುದಾಯಗಳ ಪಾತ್ರ ಪ್ರಮುಖವಾಗಿದೆ. ಎಆರ್ಟಿ ಕೇಂದ್ರದಲ್ಲಿ 8 ಲಕ್ಷಕ್ಕೂ ಅಧಿಕ ಸಾಮಾನ್ಯ ಜನರಿಗೆ ಎಚ್ಐವಿ ಪರೀಕ್ಷೆ ಮಾಡಲಾಗಿದ್ದು, 6,000ಕ್ಕೂ ಅಧಿಕ ಗರ್ಭಿಣಿ ಸ್ತ್ರೀಯರಿಗೆ ಪರೀಕ್ಷೆ ನಡೆಸಲಾಗಿದೆ. 4,696 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು. ಹೇಳಕ್ ಇಷ್ಟಪಡೋದೇನಪ್ಪಾ ಅಂದ್ರೆ, ಎಚ್ಐವಿ ಸರಿಯಾದ ಕ್ರಮದಲ್ಲಿ ಚಿಕಿತ್ಸೆಯನ್ನ ಪಡೆದರೆ ಖಂಡಿತ ಅದನ್ನ ಗುಣಪಡಿಸಕ್ ಆಗ್ಲಿಲ್ಲ ಅಂದ್ರೂ ಆ ಸೋಂಕಿತ ವ್ಯಕ್ತಿ ಒಂದು ಸಾಮಾನ್ಯರಂತೆ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ.